ಬಾಯಿ ಬಿಟ್ರೆ ಸಾಕು ಸುಳ್ಳು ಹೇಳೋ ಈ ಕಿತ್ತೋದು ಪಾಕಿಸ್ತಾನ ನರಿಬುದ್ಧಿ ಮತ್ತೆ ಈಗ ಬಟಾ ಬಯಲಾಗಿದೆ. ಭಾರತದ ನೌಕಾದಳ ಕರಾಚಿಗೆ ಎಂಟ್ರಿ ಆಗ್ತಿದ್ದಂತೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ರಣಹೇಡಿ ಪಾಕ್ ನೇವಿ ಮಾಡಿದ್ದೇನೆ. ಹಾಗಾದ್ರೆ ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡಿದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ದವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ದ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತ್ರಗುಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment and platform readiness to deliver various ordnance on selected targets precisely. Thereafter, our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be in a defensive posture, mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistani units. ಭಾರತೀಯ ನೌಕಾಪಡೆ ಶಕ್ತಿಗೆ ಪಾಕ್ನ ಜಂಘಾ ಬಲವೇ ಹುದುಗಿ ಹೋಗಿತ್ತು. ಕಿತ್ತೋದ್ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲಿಯೇ ಬದುಕುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕ್ ಪಾಪಿಗಳ ವಿರುದ್ಧ ಭಾರತೀಯ ಸೇನೆ ರಣಾರ್ಭಟವನ್ನೇ ಶುರು ಮಾಡಿತ್ತು. ಉಗ್ರರ ನೆಲೆಗಳನ್ನ ಹುಡುಕಿ ಹುಟ್ಟಡಗಿಸಿತು. ಆದರೆ ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಸಹಕಾರಿ ಆಗಿದ್ದು ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ಆಪರೇಷನ್ ಸಿಂಧೂರ ಯಶಸ್ವಿ ಹಿಂದೆ ಇಸ್ರೋ. ದೇಶದ ಗಡಿಗಳ ಮೇಲೆ ಉಪಗ್ರಹದ ಕಣ್ಣು. ಪಾಕ್ ಪೋಷಕರ ಉಗ್ರರನ್ನ ಸದೆಬಡಿಯಲು ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ವಿ ಹಿಂದೆ ಇಸ್ರೋ ಪಾತ್ರ ಪ್ರಮುಖವಾಗಿತ್ತು ಎಂಬುದು ಮತ್ತೊಂದು ಹೆಮ್ಮೆಯ ಸಂಗತಿ. ಬದ್ಧ ವೈರಿಯ ಹೆಡೆಮೂರಿ ಕಟ್ಟಲು ಇಂಡಿಯನ್ ಆರ್ಮಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ನೆರವಾಗಿದೆ. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಗುರುತಿಸಿ ತೋರಿಸೋದ್ರಲ್ಲಿ ಇಸ್ರೋ ಶ್ರಮವು ಅಡಗಿದೆ. ಯಾವುದೇ ದೇಶ ಒಂದು ಡಿಫೆನ್ಸ್ ಅಂತ ನೋಡಿದ್ರೆ, ಇಲ್ಲ ಸರ್ವೆಲೆನ್ಸ್ ಅಂತ ನೋಡಿದ್ರೆ, ಪ್ರೊಟೆಕ್ಷನ್ ಅಂತ ನೋಡಿದ್ರೆ ಸ್ಯಾಟಲೈಟ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅದು ಅಡ್ವಾನ್ಸ್ ತಂತ್ರಜ್ಞಾನ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಷಯ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ಸ್ಯಾಟಲೈಟ್ಗಳು ಮತ್ತೆ ಸ್ಯಾಟಲೈಟ್ ರಾಕೆಟ್ಗಳು ಈ ಒಂದು ಏನು ನಮ್ಮ ದೇಶದ ಪ್ರೊಟೆಕ್ಷನ್ಗೋಸ್ಕರ ಏನು ನಿಂತ್ಕೊಂಡಿದೆ ಅದರಲ್ಲಿ ಡೆಫಿನೆಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿರಲೇಬೇಕು, ಮಾಡಿದೆ ಅನ್ನೋ ಒಂದು ಸತ್ಯವನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಪಾಕಿಸ್ತಾನದ ಮೇಲೆ ಇಸ್ರೋ ಹದ್ದಿನ ಕಣ್ಣಿಟ್ಟಿದ್ದು ಉಗ್ರರ ನೆಲೆಗಳನ್ನ ಇಸ್ರೋ ಗುರುತಿಸಿದೆ.
ಮಿಲಿಟರಿ ನೆಲೆಗಳು, ಶಸ್ತ್ರಾಸ್ತ್ರ ಡಿಪೋಗಳು, ಯುದ್ಧ ತಂತ್ರದ ಚಲನವಲನದ ಫೋಟೋ ಸೆರೆ ಹಿಡಿದಿದೆ. ಇಸ್ರೋ ತೋರಿಸಿದ ನಿಖರ ಫೋಟೋ ಮೂಲಕ ಸೇನೆ ದಾಳಿ ಮಾಡಿದೆ. ಇಸ್ರೋ ತೋರಿಸಿದ ಫೋಟೋಗಳು ಅತ್ಯಂತ ಬಹಳ ಸ್ಪಷ್ಟತೆಯನ್ನ ಹೊಂದಿವೆ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಇಸ್ರೋ ಪ್ರಮುಖ ಪಾತ್ರ ವಹಿಸಿದ್ದು, ರಾತ್ರಿ ಹೊತ್ತಿನಲ್ಲೂ ಸ್ಪಷ್ಟವಾಗಿ ಕಾಣಿಸುವಂತಹ ಕ್ಯಾಮೆರಾಗಳನ್ನ ಇಸ್ರೋ ಉಪಗ್ರಹದಲ್ಲಿ ಬಳಕೆ ಮಾಡಲಾಗಿದೆ. ಫುಡ್ ಸೆಕ್ಯೂರಿಟಿ, ವಾಟರ್ ಸೆಕ್ಯೂರಿಟಿ, ಸ್ಟ್ರಾಟಜಿಕ್ ಏರಿಯಾ, you know we are having our neighbors, you all know, I will not explain. If we have to ensure safety of this country, we have to really serve through the satellite. We have to monitor the entire 7,500 kilometer seashore area, we have to monitor. And entire northern part, we have to monitor continuously. Without satellite technology, without drone technology, we cannot achieve that. ಒಟ್ಟಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಇಸ್ರೋದ ಶ್ರಮವು ಬಹಳ ಮುಖ್ಯವಾಗಿತ್ತು ಅನ್ನೋದು ಬಹಳ ಸಂತಸ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಯಿ ಬಿಟ್ರೆ ಸಾಕು, ಸುಳ್ಳು ಹೇಳೋ ಈ ಕಿತ್ತೋದು ಪಾಕಿಸ್ತಾನ ನರಿಬುದ್ಧಿ ಮತ್ತೆ ಈಗ ಬಟಾಬಯಲಾಗಿದೆ. ಭಾರತದ ನೌಕಾದಳ ಕರಾಚಿಗೆ ಎಂಟ್ರಿ ಆಗ್ತಿದ್ದಂತೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ರಣಹೇಡಿ ಪಾಕ್ ನೇವಿ ಮಾಡಿದ್ದೇನೆ. ಹಾಗಾದ್ರೆ ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡ್ತಿದ್ದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ದವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ದ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತನಗೊಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment, and platform readiness to deliver various ordnance on selected targets precisely. Thereafter, our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be